ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಜೀವ ಪ್ರಕರಣ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. 2 ನುಡಿ ಆಗಿದೆ. ಇನ್ನು 3ನೇ ನುಡಿ, ತ್ರಿದಶ ಏಕಾತ್ಮಕನು ಎನಿಸಿ. ಇಲ್ಲಿ ತ್ರಿದಶ ಅಂತಂದರೆ 13, 3 + 10. ಅಲ್ಲೇ ಬೇರೆ ಬೇರೆ ಕಡೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಇಲ್ಲಿ ತ್ರಿದಶ ಅಂತಂದರೆ 3 + 10 13 ಅಂತ ತಗೋಬೇಕು. ತ್ರಿದಶ ಏಕಾತ್ಮಕನು ಎನಿಸಿ. ಏಕಾತ್ಮ ಅಂತಂದ್ರೇನು? ನಮ್ಮ ಬಿಂಬರೂಪಿ ಪರಮಾತ್ಮಗೆ ಏಕಾತ್ಮ. ಯಾಕೆ ಏಕಾತ್ಮ ಅಂತಾನೆ ಅಂತಾರೆ? ಅವನು ಶ್ರೇಷ್ಠನಾಗಿ ಇದ್ದಾನೆ. ಆಮೇಲೆ ಅವನಿಗೆ ಒಬ್ಬನೇ, ಅವನಂತೆ ಯಾರೂ ಇಲ್ಲ. ಅವನಂತ ಇದ್ದಂಥ ಶ್ರೇಷ್ಠತೆಯನ್ನು ಯಾರಿಗೂ ಇಲ್ಲ. ಇದೆಲ್ಲ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಅವನೊಬ್ಬನೇ ಮಾಡಲಿಕ್ಕೆ ಸಾಧ್ಯ, ಇನ್ನು ಬೇರೆ ಸಾಧ್ಯ ಆಗೋದಿಲ್ಲ. ಅಂದರೆ ಬ್ರಹ್ಮದೇವರು ರುದ್ರದೇವರು ಮಾಡ್ತಾರೆ ಅಂತಂದರೆ ಅವ್ರ ಅಂತರ್ಯಾಮಿಯಾಗಿ ಭಗವಂತನೇ ಆ ಹೆಸರದಿಂದ ಇದ್ದಾನೆ, ಅವನೇ ಮಾಡ್ತಾನೆ ಅಂತ. ಸೊ ಎಲ್ಲ ಕಾರ್ಯಗಳನ್ನೆಲ್ಲ ಅವನು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ, ಇನ್ನು ಯಾರಿಗೂ ಸಾಧ್ಯ ಇಲ್ಲ ಅನ್ನೋದಕ್ಕೆ ಅವನು ಒಬ್ಬನೇ ಹಾಗಿದ್ದಾನೆ. ಅದಕ್ಕೆ ಅವನಿಗೆ ಏಕಾತ್ಮ ಅಂತ ಹೇಳ್ತಾನೆ. ಆತ್ಮ ಅಂತಾರೆ ನಮ್ಮ ಬಿಂಬರೂಪಿ ಪರಮಾತ್ಮ. ಸೊ ಈ ಬಿಂಬರೂಪಿ ಪರಮಾತ್ಮ ಒಬ್ಬನೇ ಹಾಗೆ ಇದ್ದಾನೆ. ಈಗ ಅವನೊಬ್ಬನೇ ಹಾಗಿದ್ದಾನೆ ಅಂತಂದ್ಬಿಟ್ಟು ಎನಿಸಿ, ಅವನು ಈ ಬಿಂಬರೂಪಿ ಪರಮಾತ್ಮನೇ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ 13 ಅಂತ ಸಂಖ್ಯೆ ಕೊಟ್ಟರು. ಈ 13 ಸಂಖ್ಯೆ ಎಲ್ಲಿಂದ ಬಂತು ಅಂತಂದರೆ ಭೂ ಉದಕ ಶಿಖಿ. ಭೂ ಅಂದರೆ ಭೂಮಿಯಲ್ಲಿ, ಉದಕದ ನೀರು, ಆಮೇಲೆ ಅಗ್ನಿಯಲ್ಲಿ ವ್ಯಾಪ್ತನಾಗಿದ್ದಾನೆ. ಆಮೇಲೆ ಹಾಗೆ 10 ನಮ್ಮದು ಇಂದ್ರಿಯಗಳಲ್ಲಿ. ಇಷ್ಟು ಇಂದ್ರಿಯಗಳಲ್ಲಿ ಅಧಿಪರೆನಿಸುವ, ಅಧಿಪತಿ ಅಂತಂದರೆ ತತ್ವಾಭಿಮಾನಿ ದೇವತೆಗಳಂತೆ ಕರೆಸ್ಕೊಳ್ತಾರೆ. ಇದಕ್ಕೆಲ್ಲ ಭೂ ಉದಕ ಶಿಖಿ ಒಳಗಡೆ ಅದಕ್ಕೆ ಅಭಿಮಾನಿ ದೇವತೆಗಳಿದ್ದಾರೆ. 10 ಇಂದ್ರಿಯಗಳಲ್ಲಿ ಅಭಿಮಾನಿ ದೇವತೆಗಳಿದ್ದಾರೆ. ಅಧಿಪರೆನಿಸುವ ಪ್ರಾಣ ಮುಖ್ಯ ಆದಿತ್ಯರೋಳೂ ನೆಲೆಸಿ ಈ ದೇವತೆಗಳ ಅಂತರ್ಯಾಮಿಯಾಗಿ ಪ್ರಾಣದೇವರು ಅಂದರೆ ವಾಯುದೇವರು ಅವರಂತರ್ಯಾಮಿಯಾಗಿ ತಾನು ನೆಲೆಸಿ ವಿದಿತನಾಗಿದ್ದ ಅನವರತ. ವಿದಿತನಾಗಿದ್ದರೆ ಸರ್ವಜ್ಞ ವ್ಯಾಪ್ತನಾಗಿದ್ದಾನೆ. ಹಾಗೆ ಮುಖ್ಯವಾಗಿ ಅವನು ಅಜ್ಞಾಧಾರಕವಾಗಿದ್ದಾನೆ. ಅವನೇ ಮುಖ್ಯ. ಇದೆಲ್ಲ ದೇವತೆಗಳಿದ್ದಾರೆ, ವಾಯುದೇವರಿದ್ದಾರೆ, ಆದರೆ ಇವನೇ ಮುಖ್ಯ. ಮೇನ್ ಯಾರು? ನಾವು ಈಗ ಡಿಪಾರ್ಟ್ಮೆಂಟ್ ಹೆಡ್ ಯಾರಿದ್ದಾರೆ ಅಂತ ಕೆಳಗಡೆ ವಿಚಾರ ಮಾಡೋದಿಲ್ಲ, ಹೆಡ್ ಯಾರಿದ್ದಾರೆ ಅಂತಂದ್ಬಿಟ್ಟು. ಹಾಗೆ ಈ ಭಗವಂತ ಮುಖ್ಯವಾಗಿ ಅವನೇ ಕಾರ್ಯ ಮಾಡ್ತಾನೆ. ಆದರೆ ದೇವತೆಗಳ ಅಂತರ್ಯಾಮಿಯಾಗಿ, ವಾಯುದೇವರ ಅಂತರ್ಯಾಮಿಯಾಗಿ, ಲಕ್ಷ್ಮೀ ಅಂತರ್ಯಾಮಿಯಾಗಿ ತಾನೇ ಇದ್ದು ಲಕ್ಷ್ಮೀ ಸಹಿತನಾಗಿದ್ದಂಥದ್ದು ಭಗವಂತ ಈ ರೀತಿಯಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂತ. ವಿದಿತನಾಗಿದ್ದು ಅನವರತ ನಿರವಧಿಕನ ಅಸಮೀಚೀನವಾದಂಥ ಮಹಿಮೆ ಇದ್ದವನು. ಅವನಷ್ಟಿದ್ದಂಥ ಮಹಿಮೆ ಇನ್ನು ಯಾರಿಗೂ ಇಲ್ಲ. ಈ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ. ಇದು ಇವಾಗ ಈ ಬ್ರಹ್ಮದೇವರು ಮತ್ತು ರುದ್ರದೇವರು ಈ ಅಸುರರಿಗೆಲ್ಲ ಇದು ಏನಂತಾರೆ, ತಪಶ್ಚರ್ಯ ಮಾಡ್ತಾರೆ, ಅವ್ರಿಗೆ ವರವನ್ನು ಕೊಡ್ತಾರೆ. ಅದು ಆ ವರವನ್ನು ಉಪಯೋಗ ಮಾಡಿಕೊಂಡು ಅವರು ಕಂಟಕರಾಗಿರ್ತಾರೆ. ಅಂದರೆ ಈ ಸಮಾಜಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ, ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ವರವನ್ನು ಮೀರಿ ಆ ವರವನ್ನು ಸರಿಯಾಗಿರಬೇಕು. ಅದನ್ನು ಮೀರಿ ಮತ್ತು ಬೇರೆ ಉಪಾಯದಿಂದ ಎಲ್ಲ ಅಸುರರಿಗೆ ಸಂಹಾರ ಮಾಡಿದ್ದನ್ನು ಅನೇಕ ಕಥೆಗಳನ್ನು ಕೇಳ್ತೀವಿ. ಅದಕ್ಕೆ ಇನ್ನು ನಿರವಧಿಕ ಅಂತಂದರೆ ಅದಕ್ಕೆ ಅವನಿಗಿಂತ ಅಧಿಕವಾದಂಥ ಯಾರೂ ಇಲ್ಲ. ಅದಕ್ಕೆ ಅಸೀಮೀಚೀನವಾದಂತಹದ್ದು ಮಹಿಮೆ ಇದ್ದವನು. ನಿರವಧಿಕ ಅಂತಂದರೆ ಅವನಿಗಿಂತ ಇಲ್ಲ, ಅವನಿಗಿಂತ ಅಧಿಕರು ಯಾರೂ ಇಲ್ಲ, ಸಮಾನರು ಯಾರೂ ಇಲ್ಲ. ಇಂತಹ ಮಹಿಮೆ ಇದ್ದಂಥದ್ದು ಭಗವಂತ ಸಕಲ ವಿಷಯವ ನಿಧನ ನಾಮಕ ಅಂತಾರೆ. ಇಲ್ಲಿ ಸಾಮವೇದದಲ್ಲಿ ಬಂದಂಥ ಪ್ರತಿಪಾದ್ಯರಾದಂಥ ಭಗವಂತ ರೂಪದ ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ನಿಧನ ನಾಮಕ ಸಂಕರ್ಷಣ ಆಹ್ವಯನು ಸ್ವೀಕರಿಪ. ಅಂದರೆ ಇಲ್ಲಿ ಈ ಭೂ ಉದಕದೊಳಗಿದ್ದಾನ, ಅದಕ್ಕೆ ಸಂಕರ್ಷಣ ಆಹ್ವಯನ. ಇಲ್ಲಿ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ನಿಧನ ನಾಮಕನಾದಂಥ ಸಂಕರ್ಷಣ ಪ್ರಾಜ್ಞನಾಮಕ ಬಿಂಬರೂಪಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅಂದರೆ ಇಲ್ಲ ಭಗವಂತನ ರೂಪಗಳಿಗೆ ಭೇದವಿಲ್ಲ.
ಅದೇ ಒಂದೊಂದು ಕೆಲಸವನ್ನು ಒಂದೊಂದು ರೂಪದಲ್ಲಿ ಮಾಡಬೇಕು ಅಂತ ಅದೇ ಅವನ ಐಶ್ವರ್ಯ, ಅದು ಅವನ ಸಂಕಲ್ಪ. ಆ ರೀತಿಯಾಗಿ ಅವನ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಅದಕ್ಕೆ ಇಲ್ಲಿ ಎಲ್ಲ ಇಲ್ಲಿ ಭೂ ಉದಕ ಶಿಖಿ ಅಂತ ತೊಗೊಂಡಿದ್ದಾರೆ. ಭೂಮಿ, ನೀರು ಮತ್ತು ಅಗ್ನಿ ಅಂತಂದ್ಬಿಟ್ಟು ಇದು ಪಂಚಮಹಾಭೂತದಲ್ಲಿ ಮೂರಿದ್ದಂಥದ್ದು. ಅದಕ್ಕೆ ಇದೆಲ್ಲ ನಮಗೆ ಎಲ್ಲ ತತ್ವಗಳಾದಂಥದ್ದು ಎಲ್ಲ ಪಂಚಮಹಾಭೂತದಿಂದ ಆದದ್ದು. ಅದು ಮುಖ್ಯವಾಗಿ ಅದೆಲ್ಲ ಸೃಷ್ಟಿಗೋಸ್ಕರ ಅದು ಭೂಮಿ, ನೀರು, ಅಗ್ನಿಯನ್ನು ಉಪಯೋಗ ಜಾಸ್ತಿ ಮಾಡ್ತಾರೆ ಅಂತ ಕೂಡ ಹೇಳೋದಕ್ಕೆ ಅದಕ್ಕೆ ಇಲ್ಲಿ 3 ಕೊಟ್ಟಿದ್ದಾರೆ. ಅದೇ ಪಂಚಮಹಾಭೂತಗಳಂತೂ ತಗೋಬೇಕು ನಾವು. ಇಲ್ಲಿ ಮುಖ್ಯವಾದಂಥದ್ದು 3 ಕೊಟ್ಟಿದ್ದಾರೆ. ಎಲ್ಲ ಈ ಮಿಶ್ರಣ ಮಾಡಿ ಸೃಷ್ಟಿಗೋಸ್ಕರ ಈ 3 ಉಪಯೋಗ ಮಾಡ್ತಾನೆ ಭಗವಂತ ಅಂದ್ಬಿಟ್ಟು ಭಾಗವತದಲ್ಲಿ ಬಂದಂಥ ವಿಷಯ ಇದು. ಇಷ್ಟಿಗೆ ಈಗ ನಿಧನ ನಾಮಕಂತಹ ಸಂಕೃಷ್ಟರೂಪಿ ಪರಮಾತ್ಮ ಈ ಪ್ರಾಜ್ಞರೂಪಿ ಪರಮಾತ್ಮ, ಬಿಂಬರೂಪಿ ಪರಮಾತ್ಮ ಹರಿಯ ಸ್ವೀಕಾರ ಮಾಡ್ತಾನೆ ಅಂತ. ಇದೆಲ್ಲ ಈ ನಿಧನ ನಾಮಕ ಸಂಕೃಷ್ಟ ಅದನ್ನು ಕಾರ್ಯಗಳನ್ನು ಮಾಡ್ತಾನೆ, ಅದನ್ನು ಪ್ರಾಜ್ಞರೂಪಿ ಪರಮಾತ್ಮನಿಗೆ ಒಪ್ಪಿಸ್ತಾನೆ, ತನಗೆ ಒಪ್ಪಿಸ್ತಾನೆ ಅಂತ ಅಂದ್ಬಿಟ್ಟು. ಯಾಕಂದರೆ ಬಿಂಬರೂಪಿ ಪರಮಾತ್ಮ ಹಾಗೆ ಎಲ್ಲ ಕಾರ್ಯಗಳನ್ನು ಬಿಂಬರೂಪಿ ಪರಮಾತ್ಮ ಮಾಡ್ತಾನೆ ಅನ್ನೋದನ್ನು ನಮಗೆ ಸತತವಾಗಿ ಚಿಂತನೆ ಬರಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸೃಷ್ಟಿಗೋಸ್ಕರ ಮಾಡೋದಂತೂ ಇವುದು ಏನು ಒಂದು ಭೂಮಿ, ನೀರು, ಅಗ್ನಿಯಿಂದ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀವಿ. ಪಂಚಮಹಾಭೂತ ಇದೆ, ಅದೇ 24 ತತ್ವಗಳು ಇವೆ. ಅದರ ಮೇನ್ ಇವು 3 ತೊಗೊಂಡ್ಬಿಟ್ಟು ಅವನು ಮಾಡ್ತಾನೆ, ಸೃಷ್ಟಿ ಮಾಡ್ತಾನೆ, 10 ಕರ್ಣಗಳನ್ನು ಮಾಡ್ತಾನೆ, ಅದರೆಲ್ಲ ವ್ಯಾಪ್ತನಾಗಿದ್ದಾನೆ. ದೇವತೆಗಳಂತರ್ಯಾಮಿ, ಪ್ರಾಣಿದೇವರು ಅಂತರ್ಯಾಮಿ, ಲಕ್ಷ್ಮೀ ಸಹಿತನಾಗಿ ತಾನು ಇದ್ದಾನೆ. ಅದು ಅವನು ನಿರವಧಿಕವಾದಂಥ ಮಹಿಮಳುದ್ದಂಥ ಭಗವಂತ ಇದ್ದಾನೆ. ಇಲ್ಲಿ ಅದೇ ತಾನೆಲ್ಲ ಬಿಂಬರೂಪಿ ಪರಮಾತ್ಮನಿಗೆ, ಬಿಂಬರೂಪಿ ಪರಮಾತ್ಮ ಈ ಎಲ್ಲ ಕಾರ್ಯಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ, ತಾನೇ ಮಾಡಿಸ್ತಾನೆ, ಆ ಕರ್ಮಗಳನ್ನು ತಾನೇ ಸ್ವೀಕಾರ ಮಾಡ್ತಾನೆ. ಅಂದರೆ ನಾವು ಮಾಡೋಂಥ ಸಮರ್ಪಣೆಯನ್ನು ಈ ಬಿಂಬರೂಪಿ ಪರಮಾತ್ಮ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ, ಅವನು ಸ್ವೀಕಾರ ಮಾಡ್ತಾನೆ ಅಂತ. ಅದೇ ರೀತಿಯಾಗಿ ಫಲವನ್ನು ಕೊಡ್ತಾನೆ ಅಂತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ದೈಹಿಕ, ದೈಶಿಕ, ಕಾಲಿಕತ್ರಯ ಅಂತ. ಅದೇ ನಾವು ದೇಹದಿಂದ ಮಾಡುವಂಥ ಕರ್ಮಗಳನ್ನು ಇಲ್ಲಿ 3 ರೀತಿಯಾದಂಥ ಕರ್ಮಗಳನ್ನು ಮಾಡ್ತಿರ್ತೀವಿ. ಅದು ಅಂದರೆ ಇದು ನಾವು ಕಾಯ, ಮಾನಸ, ವಾಚ ಮಾಡಿದಂಥ ಕರ್ಮಗಳನ್ನು ಅದು ಬೇರೆ ರೀತಿಯಾಗಿ ಗಣನೆ. ಇಲ್ಲಿ ಇನ್ನೊಂದು ರೀತಿಯಾಗಿ ಗಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇಹದಿಂದ ಮಾಡುವಂಥ ಅದೇ ನಮಸ್ಕಾರ ಮಾಡ್ತೀವಿ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತೀವಿ, ಉಪವಾಸನ ಮಾಡ್ತೀವಿ. ಆಮೇಲೆ ಇದೆಲ್ಲ ನಾವು ಉಪನಯನ ಮಾಡ್ತೀವಿ. ಇದು ದೇಹಕ್ಕೆ ಸಂಸ್ಕಾರ ಕೊಡುವಂಥದ್ದು. ಇದು ಜಾತಕರ್ಮಗಳು ಮಾಡ್ತೀವಿ, ಉಪನಯನ ಮಾಡ್ತೀವಿ. ಈ ಮದುವೆ ಕೂಡ ಒಂದು ಏನು ಸಂಸ್ಕಾರವನ್ನು ಕೊಡ್ತಾ ಇರ್ತೀವಿ. ಸೊ ಇದು 16 ಸಂಸ್ಕಾರ ಹೇಳಿದ್ದಾರೆ. ಅಷ್ಟೆಲ್ಲ ನನಗೆ ಗೊತ್ತಿಲ್ಲ, ಇದು ಕೆಲವೊಂದು ಮಾತ್ರ ಹೇಳಿದ್ದೇನೆ ಇವಾಗ. ಸೊ ಹೀಗೆ ಈ ರೀತಿಯಾದಂಥದ್ದು ದೇಹದಿಂದ ಮಾಡುವಂಥ ಕರ್ಮಗಳು ಸಂಸ್ಕಾರಗಳು ಅಂತ ಹೇಳ್ತಾರೆ. ಆಮೇಲೆ ನಾವು ಮಾಡುವಂಥ ಇದೆಲ್ಲ ಕರ್ಮಗಳನ್ನು ಆಮೇಲೆ ದೈಶಿಕ ಅಂತ ಹೇಳ್ತಾರೆ. ದೈಶಿಕ ಅಂತಂದರೆ ದೇಶದಲ್ಲಿ ತರೇನು ನೀವು ಯಾತ್ರಾಗಳನ್ನು ಮಾಡ್ತೀವಿ. ಅಲ್ಲಿ ಯಾತ್ರಾಕ್ಕೆ ಹೋದಾಗ ಅಲ್ಲಿ ಶ್ರಾದ್ದ ಕರ್ಮಗಳನ್ನು ಮಾಡ್ತೀವಿ, ಅಲ್ಲಿ ನಾವು ಜಪಾಪಾರಾಯಣಗಳನ್ನು ಮಾಡ್ತೀವಿ. ಸೊ ಆ ಕ್ಷೇತ್ರಕ್ಕೆ ಈಗ ದಿನನಿತ್ಯ ಮಾಡುವಂಥದ್ದು ಬೇರೆ ಅಂತಂದ್ರೇನು, ಇದು ನಾವು ದೇಹದಿಂದ ಮಾಡುವಂಥದ್ದು ದಿನನಿತ್ಯ ಮಾಡುವಂಥ ಕರ್ಮಗಳನ್ನು ಅಥವಾ ಮುಂದೆ ಬರ್ತದೆ ಅದನ್ನು ಹೇಳೋಣ. ಅದು ಆ ಸ್ಪೆಷಲಿ ಆ ದೇಶಕ್ಕೆ ಹೋದದ್ದಕ್ಕೆ ಅಂದರೆ ಯಾತ್ರಾ ಸ್ಥಾನ ಹೋದೋದಕ್ಕೋಸ್ಕರ ನಾವು ಅಲ್ಲೇ ಶ್ರಾದ್ದ ಕರ್ಮಗಳನ್ನು ಜಪಾಕಾರ ಪಾರಣಗಳು ವಿಶೇಷವಾಗಿ ಮಾಡ್ತೀವಿ, ಹೋಮಾದಿಗಳನ್ನು ಮಾಡ್ತೀವಿ. ಆ ದೇಶಕ್ಕೆ ಹೋಗಿದ್ದಕ್ಕೆ ಮಾಡ್ತೀವಿ, ಅದಕ್ಕೆ ಅದು ದೈಶಿಕ ಅಂತ ಹೇಳ್ತಾರೆ. ಕ್ಷೇತ್ರಕ್ಕೆ ಹೋದೋದಕ್ಕೆ ಮಾಡ್ತೀವಿ. ಆಮೇಲೆ ಕಾಲಿಕ ಅಂತ ಹೇಳ್ತಾರೆ. ಅಂದರೆ ಆಯಾ ಕಾಲದಲ್ಲಿ ಈ ಕಾಲದಲ್ಲಿ ಮಾಡುವಂಥದ್ದು 3 ರೀತಿಯಾದಂಥದ್ದು ಕರ್ಮಗಳನ್ನು. ನಿತ್ಯ ಕರ್ಮ, ಕಾಮ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ ಆಯಾ ಕಾಲದಲ್ಲಿ ಮಾಡ್ತೀವಿ. ನಿತ್ಯ ಕರ್ಮ ಅಂತಾರೆ ನಿತ್ಯ ಕಾಲದಲ್ಲಿ ಮಾಡುವಂಥದ್ದು ಕರ್ಮಗಳಂತಾರೂ ಸಂಧ್ಯಾನ ವಂದನ, ಗುರು ಭಗವಂತನ ಪೂಜೆ, ಇದು ವಯಸ್ಸುದೇವ ಪೂಜೆ, ನೈವೇದ್ಯ ಇದೆಲ್ಲ ಮಾಡುವಂಥದ್ದು ಇದು ನಿತ್ಯ. ಅದಕ್ಕೇನು ಯಾವುದಕ್ಕಂದ್ರೆ ಯಾವ ಕಾಲ ಸ್ಥಳ ಮಾಡಬೇಕಂತಿಲ್ಲ, ಅದು ದಿನನಿತ್ಯ ಮಾಡಬೇಕು ಅದು. ಆಮೇಲೆ ಇದು ಕಾಮ್ಯ ಕರ್ಮ ಅಂತಂದ್ರೇನು, ಏನೋ ಒಂದು ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ಕರ್ಮಗಳನ್ನು ಮಾಡ್ತೀವಿ, ಅದಕ್ಕೆ ಕಾಮ್ಯ ಕರ್ಮ ಅಂತ ಹೇಳ್ತೀವಿ. ಅಂದರೆ ನಾವು ಮಕ್ಕಳಾಗಲಿ ಅಥವಾ ನೌಕರಿ ಸಿಗಲಿ ಅಥವಾ ನಮ್ಮದು ಜ್ಞಾನ ಅಭಿವೃದ್ಧಿ ಆಗಲಿ ಅಥವಾ ನಾವು ಏನೋ ಒಂದು ದೊಡ್ಡ ಕಾರ್ಯ ತೊಗೊಂಡಿರ್ತೀವಿ ಅದರ ಪೂರ್ತಿ ಆಗಲಿ. ಈ ಮಳಕೆಡಕ್ಕೆ ಹೋಗ್ಬಿಟ್ಟು ವಿಶೇಷವಾಗಿ ಚಾತುರ್ಮಾಸದಲ್ಲಿ ಯಾವ ಊರಲ್ಲಿ
ಒಂದು ಒಪ್ಕೊಂಡಿರ್ತಾರೋ ಅದು ಸುದೀರ್ಘವಾಗಿ ಸರಿ ನಿರ್ವಿಘ್ನವಾಗಿ ನಡೀಲಿ ಅಂತಂದ್ಬಿಟ್ಟು ಅಲ್ಲಿ ಮಳಖೇಡಕ್ಕೆ ಹೋಗ್ಬಿಟ್ಟು ವಿಶೇಷವಾಗಿ ಒಂದು ವಾರ ಸೇವಾ ಮಾಡ್ತಾರೆ. ಅಲ್ಲಿ ಮಂಡಳಿದವರೆಲ್ಲ ಮಾಡ್ತಾರೆ. ಅದಕ್ಕೆ ಹಾಗೆ ಅದು ಇದು ಕಾಮ್ಯಕರ್ಮ ಹೌದು. ಅದು ಕೂಡ ಅದು ಧಾರ್ಮಿಕವಾದಂಥದ್ದು ಒಳ್ಳೆಯ ಕರ್ಮಗಳನ್ನು ಮಾಡ್ತಾರೆ. ಅದಕ್ಕೆ ಇದು ನಿತ್ಯ ಮಾಡೋದಂಥ ಬೇರೆ ಒಂದು ಉದ್ದೇಶ ಇಟ್ಕೊಂಡು ಮಾಡೋದು. ಕಾಮ್ಯಕರ್ಮ ಅಂತ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅದು ನಮ್ಮ ಐಹಿಕವಾಗಿರ್ಬೋದು ಅಥವಾ ಧಾರ್ಮಿಕವಾಗಿರ್ಬೋದು. ಆಮೇಲೆ ಇದು ನೈಮಿತ್ತಿಕ ಕರ್ಮ ಅಂತಲೂ ಬರ್ತದೆ. ಅಂದರೆ ಒಂದು ನಿಮಿತ್ತ ಮಾಡ್ಕೊಂಡು ಮಾಡ್ತೀವಿ. ಅಂದರೆ ನಿಮಿತ್ತ ಅಂತಂದ್ರೇನು, ಒಂದು ಶುದ್ಧ ಮುಹೂರ್ತ ನೋಡಿಕೊಂಡು ಒಂದು ನಾವು ಮದುವೆ ಆಗಲಿ ಮುಂಜುವೆ ಆಗಲಿ ಅಥವಾ ಯಾವುದೋ ಹೋಮಗಳನ್ನಾಗಲಿ ಒಂದು ಶುದ್ಧವಾದಂಥದ್ದು ಮಾಡಿಕೊಂಡು ಅವಾಗ ಮಾಡ್ತೀವಿ. ಅದು ನಿಮಿತ್ತ ಇಟ್ಕೊಂಡು ಮಾಡ್ತೀವಿ. ದಿನನಿತ್ಯ ಮಾಡುವಂಥದ್ದು ಅಲ್ಲ. ಯಾವುದೋ ನಿಮಿತ್ತ 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ಈ ನಿಮಿತ್ತ ಮಾಡಿಕೊಂಡು ಈಗ ಒಂದು ಧರ್ಮ ಕಾರ್ಯ ಮಾಡ್ತೀವಿ. ಅದು ನೈಮಿತ್ತಿಕ ಕರ್ಮ ಅಂತ ಹೇಳ್ತೀವಿ. ಅಥವಾ ಒಂದು ಪರ್ವಕಾಲದಲ್ಲಿ ಮಾಡ್ತೀವಿ. ಅಂದರೆ ಇದು ಉತ್ತರಾಯಣ ದಕ್ಷಿಣಾಯಣ ಬರ್ತಾವ ಪರ್ವಕಾಲದಲ್ಲಿ ಮಾಡ್ತೀವಿ, ಅವಾಗ ಮಾಡೋದಂಥದ್ದು. ಹೀಗೆ ಆಮೇಲೆ ಗ್ರಹಣ ಕಾಲದಲ್ಲಿ ಬರ್ತೀವಿ, ಇದು ಪರ್ವಕಾಲ ಮಾಡೋದಂಥದ್ದು. ಹೀಗೆ ನಿತ್ಯ ಕಾಮ್ಯ ನೈಮಿತ್ತಿಕ 3 ಕರ್ಮಗಳನ್ನ ನಾವು ಮಾಡ್ತಾ ಇರ್ತೀವಿ. ಮತ್ತು ಇದು 3 ಯಾವುದು, ಇದು ಕಾಲದಲ್ಲಿ ಇದು ಮಾಡೋದಂಥ 3 ಆಯಿತು. ಕಾಲದಂತೆ ಯಾವ ಟೈಮ್ನಲ್ಲಿ ಮಾಡ್ತೀವಿ ಅಂತ ನಿತ್ಯನೂ ಮಾಡ್ತೀವಿ, ಕಾಮ್ಯ ಇಟ್ಕೊಂಡು ಕೆಲವು ಕರ್ಮ ಮಾಡ್ತೀವಿ, ಕೆಲವೊಂದು ನೈಮಿತ್ಯವಾಗಿ ಮಾಡ್ತೀವಿ. ಹೀಗೆ ನಾವು ದೇಹದಿಂದ ಕರ್ಮಗಳನ್ನು ಮಾಡ್ತೀವಿ. ಒಂದು ದೇಶಕ್ಕೆ ಹೋದದ್ದಕ್ಕೆ ನಾವು ಮಾಡ್ತೀವಿ, ಅಥವಾ ಇದು ಒಂದೊಂದು ಕಾಲಕ್ಕೆ ಒಂದೊಂದು ರೀತಿಯಾಗಿ ಮಾಡ್ತಾ ಇರ್ತೀವಿ. ಅಲ್ಲಿ ನಿತ್ಯ ಕಾಮ್ಯ ನೈಮಿತ್ತಿಕ ಕರ್ಮಗಳನ್ನಂತ ಹೇಳ್ತೀವಿ. ಹೀಗೆ ಕಾಲಿಕ ತ್ರಯ ಈ 3 ರೀತಿಯಾದಂಥದ್ದು ಮಾಡ್ತೀವಿ. ಗಹನ ಕರ್ಮಗಳು ಉಂಟು. ಈಗ ಗಹನ ಕರ್ಮಗಳು ಉಂಟು. ಅದಕ್ಕೆ ಬಹಳ ವಿಸ್ತಾರವಾಗಿ ಇದರಲ್ಲಿ ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಗಹನ ಕರ್ಮಗಳು ಉಂಟು ಅಂತಂದ್ರೇನು, ಅಗಾಧವಾದಂಥ ಆಳವಾದಂಥ ತಿಳಿಯಲಿಕ್ಕೆ ಅಸಾಧ್ಯವಾದಂಥ ಅನೇಕ ಕರ್ಮಗಳನ್ನು ಮಾಡ್ತೀವಿ. ಈ ಕೆಲವೊಂದು ನಾವು ತಿಳ್ಕೊಂಡು ಮಾಡ್ತೀವಿ, ಕೆಲವೊಂದು ತಿಳಿಲಾರದೆ ಮಾಡ್ತೀವಿ, ಕೆಲವೊಂದು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ, ಕೆಲವು ಪಾಪ ಕರ್ಮಗಳನ್ನು ಮಾಡ್ತೀವಿ, ಪುಣ್ಯ ಕರ್ಮಗಳನ್ನು ಮಾಡ್ತೀವಿ. ಇಲ್ಲಿ 18 ರೀತಿಯಾದಂಥದ್ದು ನಾವು ಕರ್ಮಗಳನ್ನು ಸುಮ್ಮನೆ ಒಂದು ಸ್ಯಾಂಪಲ್ ಅಂತ ಹೇಳಿದ್ದಾರೆ. ಇದು ವಿಜಯದಾಸರು ತಮ್ಮ ಸುವಾದಿಗಳು ಹೇಳಿದಂಥ ವಿಷಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಎಷ್ಟೆಷ್ಟು ರೀತಿಯಾದ ಕರ್ಮಗಳನ್ನು ಮಾಡ್ತೀವಿ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ, ಪುಣ್ಯ ಕರ್ಮ, ಜ್ಞಾತ ನಿರ್ಭೀತ ಕರ್ಮ, ಅಜಾತ ನಿರ್ಬೀಜ ಕರ್ಮ, ಅಜ್ಞಾತ ನಿರ್ಬೀಜ ಕರ್ಮ, ಅಜ್ಞಾತ ನಿರ್ಬೀಜ ಪುಣ್ಯಕರ್ಮ, ಪಾಪಕರ್ಮ, ಪುಣ್ಯಕರ್ಮ. ಹೀಗೆ 18 ಪುಟ ಆಗಾಮಿ ಪ್ರಾರಬ್ಧ ಕರ್ಮ, ದೈಹಿಕ ಕಾಲಿಕ ಸ್ವಾಭಾವಿಕ ಕರ್ಮ 18 ರೀತಿಯಾಗಿ ಕೊಟ್ಟಿದ್ದಾರೆ. ಇಷ್ಟ ರೀತಿಯಾದಂಥದ್ದು ದೈಹಿಕ ದೇಶಿಕ ಕಾಲಿಕ ಅದಂತೂ ಆಯಿತು. ಆಮೇಲೆ ನಮಗೆ ಕಾಯ ಮನಸ ವಾಚ ಮಾಡ್ತಾ ಇರ್ತೀವಿ. ಕೆಲವೊಂದು ತಿಳಿದು ಮಾಡ್ತೀವಿ, ಕೆಲವೊಂದು ತಿಳಿಲಾರದೆ ಮಾಡ್ತೀವಿ, ಕೆಲವೊಂದು ನಮ್ಮ ಕರ್ಮಗಳನ್ನ ಇರ್ತವೆ. ನಮ್ಮದು ಪುಣ್ಯದ ಬೀಜ ಇರ್ತದೆ, ಅದರಿಂದ ಕೆಲವೊಂದು ಕರ್ಮಗಳನ್ನ ಮಾಡ್ತೀವಿ. ಪಾಪದ ಬೀಜ ಅಂತಂದ್ರೇನು, ಆಲ್ರೆಡಿ ನಮ್ಮ ಲಿಂಗ ದೇಹದಲ್ಲಿ ಅದು ಇರ್ತದೆ ಆಲ್ರೆಡಿ, ಅದರಿಂದ ಮಾಡ್ತೀವಿ. ಹೀಗೆ ಅನೇಕ ರೀತಿಯಾದಂಥದ್ದು ಕರ್ಮ. ಇದು ಬಹಳ ಗಹನ ಕರ್ಮ, ಅದಕ್ಕೆ ಗಹನ ಶಬ್ದವನ್ನು ಇಟ್ಟಿದ್ದಾರೆ. ಇಷ್ಟ ರೀತಿಯಾದ ನಮಗೆ ತಿಳಿಯುವುದೇ ಇಲ್ಲ, ಅಷ್ಟ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಇದರೊಳು ವಿಹಿತ ಕರ್ಮಗಳ ಅರಿತು ಎಷ್ಟು ಅನೇಕ ರೀತಿಯಾದಂಥ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಇದರಲ್ಲಿ ವಿಹಿತ ಯಾವುದು, ಅವಿಹಿತ ಯಾವುದು, ಇದು ಕರ್ಮಗಳನ್ನ ನಾವು ಅರಿತು ಅಂತಾರೆ ಜ್ಞಾನದಿಂದ ತಿಳ್ಕೊಂಡು, ಶಾಸ್ತ್ರ ಶ್ರವಣದಿಂದ ತಿಳ್ಕೊಂಡು ನಿಷ್ಕಾಮನು ನೀನಾಗಿ. ನಿಷ್ಕಾಮನ ಕರ್ಮ ಸಾಕ್ಷಿಯಾದಂಥದ್ದು. ನಾನು ನಿಷ್ಕಾಮ ಅಂತಂದ್ರೇನು, ನಾವು ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ನಿಷ್ಕಾಮನು ನೀನಾಗಿ ಅಂತಂದ್ರೇನು, ನಾವು ಯಾವ ಕರ್ಮಗಳನ್ನು ಮಾಡಬಾರ್ದಿಲ್ಲ, ಕರ್ಮಗಳನ್ನು ಮಾಡ್ತಿರ್ತೀವಿ. ಸುಮ್ಮನೆ ಕೂತ್ರೆ ಕೂಡ ಮಾನಸಿಕವಾಗಿ ನಾವು ಏನೇನೋ ಯೋಚನೆ ಮಾಡ್ತಾಯಿರ್ತೀವಿ, ಅದು ಕೂಡ ಕರ್ಮನೇ. ಯಾರಿಗೂ ಬೈಕೋತಿರ್ತೀವಿ, ಅದು ಆಗ್ತದೆ. ಇದಕ್ಕೆ ನಿಷ್ಕಾಮನು ನೀನಾಗಿ. ಅದಕ್ಕೆ ಈಗ ಇದರಲ್ಲಿ ಯಾವುದು ನಿಷ್ಕಾಮ ಅಂತಂದ್ರೇನು, ನಿಷ್ಕಾಮ ಕರ್ಮ ಮಾಡುವಂಥ ಯಾವುದೂ ಅಪೇಕ್ಷೆ ಇಲ್ಲದೇ ಇದು ಭಗವಂತನ ಪ್ರೀತಿಗೋಸ್ಕರ ಭಗವಂತನ ಪೂಜೆ ಅಂತಲೂ ಬಿಟ್ಟು ನೀನು ಕರ್ಮಗಳನ್ನು ಮಾಡು ಅಂತ ಹೇಳ್ತಾರೆ. ವಿಹಿತ ಕರ್ಮಗಳ ಅರಿತು ನಿಷ್ಕಾಮನು ನೀನಾಗಿ. ಅಂದರೆ ಕಾಮನೇ ಇಟ್ಕೋಬೇಡ ಅಂತ. ಅರೆ ಭಗವಂತನ ಪ್ರೀತಿಗೋಸ್ಕರ ಕರ್ಮ ಮಾಡೋದಿಲ್ಲ, ಅದು ಬೇಕು ದೈಹಿಕವಾದಂಥದ್ದು ಬೇಡಬೇಡ, ತಿರ್ಗಾ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀಯ ಅಂತ. ಬೃಹತಿ ನಾಮಕ ಭಾರತೀಶನ
ಈಗ ಬೃಹತಿ ಶಬ್ದವನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೇನು, ಬಹಳ ಶ್ರೇಷ್ಠವಾದಂತಹದ್ದು ಮಹಿಮೆ ಇದ್ದಂಥ ಭಗವಂತ ಅಂತ. ಬೃಹತಿ ನಾಮಕ ನಿರತಿಶಯ ಮಹಾತ್ಮ ಇದ್ದಂಥ, ಬೃಹತ್ ಅಂತಂದ್ರೇನು ಬಹಳ ಶ್ರೇಷ್ಠವಾದಂಥ ಮಹಿಮೆ ಇದ್ದಂಥ ಭಗವಂತ. ಇನ್ನೊಂದು ಇದು ಬೃಹತ್ ಅಂತ ಶಬ್ದ ಯಾಕೆ ಬಂದಿದೆ ಅಂತಂದರೆ, ಬೇರೆ ಬೇರೆ ರೀತಿಯಾದಂಥ ರುಕ್ಕಗಳು ಇವೆ. ಆ ರುಕ್ಕಗಳಲ್ಲಿ ಇದು 36 ಅಕ್ಷರ ಇದ್ದಂಥ ಉಳಿದಂಥದ್ದು ರುಕ್, ಅದಕ್ಕೆ ಬೃಹತಿ ರುಕ್ ಅಂತ ಹೇಳ್ತೀವಿ. ಅದಕ್ಕೆ ಛಂದಸ್ಸು ಬೇರೆ ಬೇರೆ ರೀತಿಯಾದ ಛಂದಸ್ಸು ಇರ್ತದೆ, ರುಕ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಶ್ಲೋಕ ಮಾಡುವಂಥದ್ದು ಒಂದೊಂದು ರೀತಿ ಇರ್ತದೆ, ಅದು ಇಷ್ಟು ಅಕ್ಷರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ 36 ಅಕ್ಷರ ಇದ್ದಂಥದ್ದು ಇದು ರುಕ್ ಇದು. ಅದಕ್ಕಿದು ವೇದಗಳಲ್ಲಿ ಎಲ್ಲ ರುಕ್ಕಿನಲ್ಲಿ ಇದು ಬೃಹತ್ ಭಾಳ ದೊಡ್ಡವಾದಂಥದ್ದಿದೆ. ಕಾರಣ ಇಂತಹ ಬೃಹತಿ ಸಹಸ್ರ ರುಕ್ಕಗಳಿಂದ ಪ್ರತಿಪಾದನಾದಂಥ ಭಗವಂತ. ಇಂತಹ ರುಕ್ ಬೃಹತಿ ಥರ ಈ ದೊಡ್ಡವಾದಂಥ ರುಕ್ ಏನಿದೆಯೋ ಅದಕ್ಕೆ ಪ್ರತಿಪಾದನೆ ಆದಂಥ ಭಗವಂತ ಇದ್ದಾನೆ. ಅದಕ್ಕೆ ಬೃಹತಿ ನಾಮಕ ಅಂತ ಶಬ್ದವನ್ನು ಇಟ್ಟಿದ್ದಾರೆ ಇಲ್ಲಿ. ಆಮೇಲೆ ಇದು ಭಾರತೀಶನ ಮಹಿತ ರೂಪವ, ಭಾರತೀಶನ ವಾಯುದೇವರ ಮಹಿಮೇತ ಪೂಜಿತನಾದಂಥ, ಅಂದರೆ ಸೇತುದಂತೆ ಇದ್ದಂಥ ಅದು ಕರ್ಮ ಸಾಕ್ಷಿಯಾಗಿ ಇದ್ದಾರೆ. ಅದಕ್ಕೆ ನಾವು ಎಲ್ಲ ಕರ್ಮಗಳನ್ನು ವಾಯುದೇವರ ದ್ವಾರ, ಅಂದರೆ ಈ ಬೃಹತಿ ರೂಪಗಳನ್ನು ಭಗವಂತನೇನಿದೆಯೋ ಅದನ್ನು ಅದು ವಾಯುದೇವರ ಅಂತರ್ಗತ ಎಲ್ಲ ರೂಪಗಳನ್ನು ವಾಯುದೇವರ ಅಂತರ್ಗತನಾಗಿಂತಾನೆ ಭಗವಂತನ ರೂಪಗಳು ಇವೆ ಅಂತ ತಿಳ್ಕೋಬೇಕು. ಮಹಿತ ರೂಪವ ನೆನೆದು ಮನದಲ್ಲಿ, ಅಂದರೆ ಇದು ಈ ವಾಯುದೇವರು ನಮಗೆ ಸೇತುವಂತೆ ಇದ್ದಾರೆ, ನಮ್ಮ ಕರ್ಮ ಸಾಕ್ಷಿಯಾಗಿ ಇದ್ದಾರೆ. ನಾವು ಮಾಡಿದಂಥ ಕರ್ಮಗಳನ್ನು ವಾಯುದೇವರು ಭಗವಂತನಿಗೆ ಅರ್ಪಿಸ್ತಾರೆ. ಹಾಗಾದರೆ ವಾಯುದೇವರ ದ್ವಾರಾನೇ ಯಾಕೆ ಭಗವಂತನಿಗೆ ತಿಳಿಯಬೇಕು? ಭಗವಂತ ತನಗೆ ತಿಳಿಯೋಂಗಿಲ್ಲೇನೋ ಅಂತ ತಿಳಿಯುತ್ತದೆ. ಆದರೆ ಆ ಒಂದು ಸೇವಾ ರೂಪದಾಗಿ ವಾಯುದೇವರು ಮಾಡ್ತಾರೆ. ವಾಯುದೇವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕಡೆಯಿಂದ ಕಾರ್ಯ ಮಾಡಿಸೋನು ಅವರೇ. ವಾಯುದೇವರು ಇದ್ದಾರೆ ನಮ್ಮ ಒಳಗಡೆ ಅಂತ ಅಂದ್ಬಿಟ್ಟು ನಮ್ಮ ಕಾರ್ಯ ಆಗ್ತಾ ಇರ್ತದೆ. ಎಲ್ಲ ದೇವತೆಗಳ ಅಂತರ್ಯಾಮಿಯಾಗಿ ವಾಯುದೇವರು ಇದ್ದಾರೆ ಅಂತ ಅಂದ್ಬಿಟ್ಟು ಕಾರ್ಯ ನಡೀತಾ ಇರ್ತದೆ. ಸೊ ಅದಕ್ಕೆ ವಾಯುದೇವರ ಅಂತರ್ಗತನಾಗಿ ಭಗವಂತ ಇದ್ದಾನೆ ಅಂತ, ಅದಕ್ಕೆ ವಾಯುದೇವರ ದ್ವಾರನೇ ನಾವು ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ. ಮಹಿತ ಮಹಿಮೆಯನ್ನು ತಿಳ್ಕೊಂಡು ರೂಪ ನೆನೆದು ಮನದಲ್ಲಿ ಅಹರಹ ಅಂತಂದ್ರೇನು, ಕ್ಷಣ ಕ್ಷಣಕ್ಕೂ ಭಗವಂತನಿಗೆ ಭಗವಂತನಿಗೆ ಅರ್ಪಿಸು ಪರಮ ಭಕುತಿಯಲ್ಲಿ. ಅಂದರೆ ನಾವು ವಾಯು ಅಂತರ್ಗತನಾಗಿ ಇದ್ದಂಥ ಭಗವಂತನಿಗೆ ವಾಯುದ್ವಾರ ನಾವು ಸಮರ್ಪಣೆ ಮಾಡಿದರೆ ನಮ್ಮ ಕರ್ಮವನ್ನು ಶುದ್ಧಿ ಮಾಡ್ತಾರೆ. ವಾಯು ಅಂತರ್ಗತ ಹರಿದು ಸಮರ್ಪಣೆ ಮಾಡ್ತಾರೆ. ಆಮೇಲೆ ಇದು ಕರ್ಮವನ್ನು ಶುದ್ಧ ಮಾಡಿ, ನಮ್ಮ ಕರ್ಮಗಳು ಎಷ್ಟೋ ಲೋಪದೋಷಗಳು ಇರ್ತವೆ, ಅದನ್ನು ಶುದ್ಧ ಮಾಡಿಸಿ ಭಗವಂತನಿಗೆ ಸಮರ್ಪಣೆ ವಾಯುದೇವರು ಮಾಡ್ತಾರೆ. ವಾಯುದೇವರ ದ್ವಾರ ಹೋದರೆ ಆ ಕರ್ಮವನ್ನು ಶುದ್ಧ ಆಗ್ತದೆ ಅಂತ. ಯಾಕಂದರೆ ಅವರು ಪ್ರಾರ್ಥನೆ ಮಾಡ್ತಾರೆ, ಇವರಿಗೆ ಜ್ಞಾನ ಇದೆಯಲ್ಲ, ಅಜ್ಞಾನದಿಂದ ತಪ್ಪುಗಳು ಮಾಡಿದ್ದಾರೆ, ಅದಕ್ಕೆ ಕ್ಷಮೆ ಮಾಡು, ಇವರು ಕರ್ಮವನ್ನು ಸ್ವೀಕಾರ ಮಾಡುವಂಥ ವಾಯುದೇವರು ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಇದು ಕರ್ಮ ಶುದ್ಧಿ, ವಾಯುದೇವರ ಅಂತರ್ಗತರಾದಂಥ ಭಗವಂತ ಅವ್ರಿಗೆ ಸಮರ್ಪಣೆ ಮಾಡಿದರೆ ನಮ್ಮ ಕರ್ಮಗಳನ್ನು ಶುದ್ಧ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ನಾವು ಇಲ್ಲಿ 3 ತಿರೋದಂಥದ್ದು ಕರ್ಮಗಳನ್ನು ದೈಹಿಕ, ದೈಶಿಕ, ಕಾಲಿಕ. ಕಾಲದಲ್ಲಿ ತಿರ್ಗಾ 3, ನಿತ್ಯ, ಕಾಮ್ಯ, ನೈಮಿತ್ತಿಕ ಅಂತಂದ್ಬಿಟ್ಟು ಈ ರೀತಿಯಾದರೆ ಎಲ್ಲ ಕಡೆಗೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವನಿಗೆ ಭಗವಂತ ಕ್ಷಣ ಕ್ಷಣಕ್ಕೂ ನೀನು ವ್ಯಾಪ್ತನಾಗಿದ್ದೀಯಾ, ನೀನೇ ನನ್ನ ಕಡೆಯಿಂದ ಕಾರ್ಯಗಳನ್ನು ಮಾಡಿಸ್ತಾ ಇದ್ದೀಯಾ ಅಂತ ಕ್ಷಣ ಕ್ಷಣಕ್ಕೂ ಪರಮ ಭಕುತಿಯಲ್ಲಿ ಶ್ರೇಷ್ಠ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ. ಅಂದರೆ ನಮಗೇನು ಭಕ್ತಿ ಈಗ ಅಧ್ಯಯನ ಮಾಡುವಾಗ ಭಕ್ತಿ ಒಳಗೆ ಒಕ್ಕೇರಿ ಬಂದಿರ್ತದೆ. ಆಮೇಲೆ ತಿರ್ಗಾ ನೋಡಿದ್ರೆ ನಾನು ಮಾಡಿದೆ, ಇವತ್ತು ನಾನು ಇಷ್ಟು ಮಾಡಿದೆ ಅಂತ ಭಗವಂತ ಮಾಡಿಸಿದ ಅನ್ನೋದು ಭಾವನೆ ನಮಗೆ ಬರುವುದಿಲ್ಲ. ಅದು ಬರಬೇಕು. ಅಂದರೆ ನಾವು ಏನಿಗೆ ಅಧ್ಯಯನ ಮಾಡ್ತೀವೋ ಅದು ನಮ್ಮ ಆಚರಣೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟು ಬಹಳ ಸುಲಭ ಇಲ್ಲ ಅದು, ಆದರೆ ಪ್ರಯತ್ನ ಮಾಡಿದರೆ ಆಗ್ತದೆ. 100% ಸಾಧ್ಯವಿಲ್ಲ. ನಾವು ದೇವತೆಗಳೆಲ್ಲ 100% ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ಒಂದು 50%, 40% ಬಂದರೆ ಸದ್ಯಕ್ಕೆ ನಮಗೆ ಪಾಸ್ ಮಾರ್ಕ್ಸ್ ಬಂದರೆ ಸಾಕಲ್ಲ. ನಮಗೆ ನಗದಿ ಈಗ ರ್ಯಾಂಕಿಂಗ್ ಬರೋದಂಥ ಮಾರ್ಕ್ಸ್ ನಮಗೆ ಆ ಯೋಗ್ಯತೆ ಇರುವುದಿಲ್ಲ. ಆದರೂ ಅಟ್ಲೀಸ್ಟ್ ನಾವು ಆ ಮಾರ್ಗದಲ್ಲಿ ಇದ್ದೀವಿ, ಅಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ. ಭಗವಂತ ಮೆಚ್ತಾನೆ, ಗುರುಗಳು ಮೆಚ್ತಾರೆ, ಕೊಡ್ತಾರೆ, ಆ ಶಕ್ತಿಯನ್ನು ಕೊಡ್ತಾರೆ, ನಮಗೊಂದು ಶುದ್ಧತೆಯನ್ನು ಮಾಡುವಂಥ ಕೊಡ್ತಾರೆ. ನಮ್ಮ ಕರ್ಮಗಳನ್ನು ವಾಯುದೇವರ ದ್ವಾರ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಭಗವಂತ ಸ್ವೀಕಾರ ಮಾಡ್ತಾನೆ. ವಾಯುದೇವರ ಕರ್ಮವನ್ನು ಶುದ್ಧ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣಿಸ್ತು.